ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಹುಡುಗ ತನ್ನ ಹುಡುಗಿ ಕಾಲ್ ಮಾಡಿಕೊಡು ಅಂತ ಹೇಳ್ದ, ಅದಕ್ಕೆ ಕಾಲ್ ಮಾಡಿದೆ. ಐ ಮೀನ್ ಸಿಹಿಗೆ ಕಾಲ್ ಮಾಡಿಕೊಡು ಅಂತ ಹೇಳ್ದ, ಅದಕ್ಕೆ ಕಾಲ್ ಮಾಡಿದೆ. ಥ್ಯಾಂಕ್ ಯು ಅಂಕಲ್. ನಾನು ಶ್ರೀರಾಮ್ ಜಯರಾಮ್ 101 ಸಲ ಬರಿಬೇಕಾದ್ರೆ ಕರೆಕ್ಟಾಗಿ ನನ್ನ ಫ್ರೆಂಡ್ ಕಾಲ್ ಬಂದಿದೆ. ಇದು ನೀನು ತಗೋ. ಫ್ರೆಂಡ್, ನಾನು ಸೀತಾಮ್ಮನ್ಗೂ ಶೇರ್ ಮಾಡಿದ್ದೀನಿ. ನಾನು ಗುಡ್ ಗರ್ಲ್ ಅಲ್ವಾ? ರಾಮ್, ನೀವು ರೆಸ್ಟ್ ಮಾಡಿ, ನಮಗೆ ಸುಸ್ತಾಗಿರುತ್ತೆ. ಬಾಯ್. ಬಾಯ್ ಫ್ರೆಂಡ್. ಗೆಟ್ ವೆಲ್ ಸೂನ್ ಸರ್. ಆಕೋಶ್ ಅಂಕಲ್, ಬಾಯ್. ಬಾಯ್. ಮತ್ತೆ ರಾಮ್ ಬೇಗ ಹುಷಾರಾಗೋ ಥರ ಮಾಡು. ಅವ್ರ ಈ ಥರ ಸೈಲೆಂಟ್ ಆಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅವ್ರು ಬೇಗ ಮಾತಾಡಬೇಕು. ರಾಮ್, ನಮ್ಮ ಪೇರ್ ಎಷ್ಟು ಮುದ್ದಾಗಿದೆ ಅಲ್ವಾ? ಫೋಟೋಸ್ ತಗೊಳ್ಳುವಾಗ ನಾನು ತೋರಿಸಿದ್ದು ಫೇಕ್ ಪ್ರೀತಿ. ಬಟ್ ಇವಾಗ ನೋಡ್ತಾ ಇರು, ನಿನ್ನ ಹೇಗೆಲ್ಲ ಪ್ರೀತಿಸ್ತೀನಿ ಅಂತ. ನಿನ್ನ ಪ್ರೀತಿಸೋ ಹಕ್ಕು ನನಗೆ ಮಾತ್ರ ಇರೋದು. ನೀನು ಇಷ್ಟೊಂದೆಲ್ಲ ಕಾಯ್ತಾ ಇದೀಯಾ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಯಾವತ್ತೋ ಬಂದ್ಬಿಡ್ತಿದ್ನಲ್ಲ ರಾಮ್. ಬಟ್ ಇಟ್ಸ್ ಓಕೆ, ಬೆಟರ್ ಲೇಟ್ ದೆನ್ ನೆವರ್. ನೀನು ಯಾವತ್ತಿದ್ರು ನನಗೆ ಸೇರಿದವನು. ನಾವು ಮೊದಲಿನ ಥರನೇ ಅಷ್ಟೇ ಖುಷಿಯಾಗಿ ಅದೇ ಥರ ಇರೋಣವಾ? ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ ರಾಮ್. ಅವನು ಹುಷಾರಾದ್ಮೇಲೆ ನಾನು ಅವ್ರ ಎದುರುಗಡೆ ಹೋಗ್ತೀನಿ. ಐ ವಾಂಟ್ ಟು ಸಿ ಹೌ ಮಚ್ ಯು ಮಿಸ್ ಮೀ ರಾಮ್. ಐ ಆಮ್ ಶೋರ್ ಯು ವಿಲ್ ಬಿ ವೆರಿ ಹ್ಯಾಪಿ. ಹೆಂಗೂ ನಾವಿಬ್ರು ಲೈಫ್ ಲಾಂಗ್ ಜೊತೆಲಿರ್ತೀವಿ. ಅರ್ಜೆಂಟ್ ಯಾಕೆ, ನಿಧಾನಕ್ಕೆ ಆಗಲಿ, ಒಂಥರ ಕಿಕ್ಕಿರುತ್ತೆ. ಐ ಲವ್ ಯು ರಾಮ್. ಅವಯ್ಯ, ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಕೂತಿದ್ದೀರಾ? ನಿದ್ದೆ ಬರಲಿಲ್ವಾ? ಅಲ್ಲಮ್ಮ, ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇನ್ನ ಯೋಚನೆ ಮಾಡ್ತಾ ಇದ್ದೀರಾ? ಡಾಕ್ಟ್ರೇ ಹೇಳಿದ್ರಲ್ಲ ಮಾವಯ್ಯ, ಅಪ್ಪುಗ ಅಪಾಯ ಇಲ್ಲ, ಹುಷಾರಾಗ್ತಾನೆ ಅಂತ. ಗೊತ್ತಮ್ಮ, ದೇವ್ರ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೀನೋ ಮೆಡಿಕಲ್ ಸೈನ್ಸ್ ಬಗ್ಗೆನೂ ಅಷ್ಟೇ ನಂಬಿಕೆ ಇಟ್ಕೊಂಡಿದ್ದೀನಿ. ನಾನೀಗ ದೇವ್ರ ಹತ್ರ ಮಾತಾಡ್ತಿರೋದು ಬೇರೆ ವಿಷಯ. ನಮ್ಮ ಏನು ವಿಷಯ ಮಾವಯ್ಯ? ಏನು ಕಾಡ್ತಾ ಇದೆ ನಿಮ್ಮನ್ನ? ನಾನು ರಾಮನ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಕಣಮ್ಮ. ಅವನ ಮದುವೆ ವಿಷಯದಲ್ಲಿ ನಾನು ಒತ್ತಡ ಹೇರ್ಬಿಟ್ಟೆ. ಅವನಿಗಿಷ್ಟ ಇಲ್ಲದೆ ಇದ್ದರೂ ಅದನ್ನು ಮುಂದುವರ್ಸೋ ಆಗೋಯ್ತು ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಮಾವಯ್ಯ, ನಿಮ್ಮ ಮಾತುಗಳೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಯಾವತ್ತೂ ಒಂದು ದಿವಸ ನಾನು ಸೀತಾ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಕೇಳಿದ್ದೆ.
ಏನಾದರೂ ಯೋಚನೆ ಮಾಡಿದ್ದೀಯಾ ಅದ್ರ ಬಗ್ಗೆ? ಸೀತಾನ? ಯಾರದು? ಅದೇ ಸೀತಾ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ. ಹಾ ಯಾವತ್ತೋ ನೀವು ಹೇಳಿದ್ರಲ್ವಾ ಅಪ್ಪುಗೆ ಅವಳನ್ನ ಕಂಡ್ರೆ ಇಷ್ಟ ಅಂತ. ಈಗ ನೆನಪಾಗ್ತಿದೆ ನೋಡಿ. ನಿನ್ನ ಮಾತಿನ ಅರ್ಥ ನೋಡಿದ್ರೆ ರಾಮುಗೆ ಆಕೆ ಸರಿಯಾದ ಜೋಡಿ ಅಲ್ಲ ಅಂತ ನಿನಗೆ ಅರ್ಥ ಆಗಿರಬೇಕು. ಅದಕ್ಕೆ ನೀನು ಅವಳ ಹೆಸರು ಜ್ಞಾಪಕ ಇಟ್ಕೊಂಡಿಲ್ಲ. ನಾನೇ ಗಡಿಬಿಡಿ ಮಾಡ್ಕೊಂಬಿಟ್ಟೆ ಅನ್ಸುತ್ತೆ. ಏನೋ ಮಾವಯ್ಯ, ನನಗೆ ನಿಮ್ಮ ಮಾತಿನ ಧಾಟಿನೇ ಅರ್ಥ ಆಗ್ತಾ ಇಲ್ಲ. ಆದರೂ ಒಂದು ವಿಷಯ, ಇನ್ನೂ ನಮ್ಮ ಅಪ್ಪುಗೆ ಮದುವೆ ಆಗ್ತಾ ಇಲ್ಲ ಅಂತ ಯಾವುದ್ಯಾವುದೋ ಹುಡುಗಿನ ಈ ಮನೆಗೆ ಸೊಸೆಯಾಗಿ ತಂದ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಅದು ಅಲ್ಲದೆ ಮಾವಯ್ಯ, ಅಪ್ಪುಗೆ ಆ ಹುಡುಗಿ ನಿಜವಾಗ್ಲೂ ಇಷ್ಟ ಆಗಿದ್ದಿದ್ರೆ ಖಂಡಿತ ನನ್ನ ಹತ್ರ ಬಂದು ಹೇಳಿರ್ತಾ ಇದ್ದ, ಮುಚ್ಚಿಡ್ತಾ ಇರಲಿಲ್ಲ. ಮೊದಲನೇ ಪ್ರೀತಿ ಬಗ್ಗೆ ಹೇಳ್ದವನು ಈ ಪ್ರೀತಿ ಬಗ್ಗೆ ಹೇಳ್ತಾ ಇರಲಿಲ್ವಾ? ಆ ಹುಡುಗಿ ನೆನಪುಗಳನ್ನ ಮರೆಯೋಕ್ಕಾಗದೆ ನಾನು ಮಲೇಷ್ಯಾಗೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳ್ದವನು ಇನ್ಯಾರಾದರೂ ಇಷ್ಟ ಆಗಿದ್ದಿದ್ರೆ ಆ ವಿಷಯ ನನ್ನ ಹತ್ರ ಹೇಳ್ತಾ ಇರಲಿಲ್ವಾ? ಓಹೋ, ಇದನ್ನೆಲ್ಲ ಮರೆಯೋದಕ್ಕೆ ಅಂತ 3 ವರ್ಷ ಮಲೇಷ್ಯಕ್ಕೆ ಹೋಗಿ ಬಂದ ಮಾವಯ್ಯ. ಇದೆಲ್ಲ ನನಗೆ ಗೊತ್ತೇ ಇಲ್ಲಮ್ಮ. ನೋಡು, ಆ ಅಶೋಕ ಏನೇನೋ ಹೇಳ್ತಾನೆ, ಇದು ನನಗೆ ಹೇಳೇ ಇಲ್ಲ. ಓಹೋ, ಇದು ಹಳೆಯದು ಅಂತ ಅವನು ತೇಲಿಸ್ಬಿಟ್ಟ ಅಂತ ಕಾಣಿಸುತ್ತೆ. ಬಿಡಿ ಮಾವಯ್ಯ, ಸೀರಿಯಸ್ ವಿಷಯನ ಲೈಟಾಗಿ ತಗೊಳ್ಳೋದು, ಲೈಟಾದ ವಿಷಯನ ಸೀರಿಯಸ್ ಆಗಿ ತಗೊಳ್ಳೋದು ಎಲ್ಲ ಗಂಡು ಮಕ್ಕಳು ಹಾಗೆ ತಾನೆ. ಮಾವಯ್ಯ, ತುಂಬ ಯೋಚನೆ ಮಾಡಬೇಡಿ, ಬೇಗ ಹೋಗಿ ಮಲಗಿ. ಶುಭರಾತ್ರಿ. ಗುಡ್ ಮಾರ್ನಿಂಗ್ ಡಿಯರ್. ಚೆನ್ನಾಗಿಲ್ಲ. ಗುಡ್ ಮಾರ್ನಿಂಗ್ ಅಶು. ಖರಾಬ್ ಆಗಿದೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಅವೆಲ್ಲ ಮದುವೆ ಆದ್ಮೇಲೆ ಏನಂತ ಕರೀಲಿ? ಗುಡ್ ಮಾರ್ನಿಂಗ್ ಆಕೋಶ್ ಅಂಕಲ್. ಇದೇ ಕ್ಯೂಟ್ ಆಗಿದೆ. ಸೀತಾ, ಸ್ನಾನನೂ ಆಗೋಯ್ತೇನೆ, ಅಡುಗೆನೂ ಆಗಿರೋ ಆಗಿದೆ. ಇಷ್ಟು ಬೇಗ ಹೇಳೋದಲ್ದೆ ಸ್ನಾನ ಮಾಡ್ಕೊಂಡು ಅಡುಗೆ ಬೇರೆ ಮಾಡಿದ್ಯಾ? ನೀನು ಮತ್ತೆ ಆ ಸುಬ್ಲಕ್ಷ್ಮಿ ಇಬ್ರು ಅಕ್ಕ ತಂಗಿರಾಗಿರ್ಬೇಕಿತ್ತು ಕಣೆ. ನಿನಗೆ ಬೋನಸ್, ಸಿಹಿ ಬೇರೆ ಇದ್ದಾಳಲ್ಲ, ಅವಳನ್ನ ನೋಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.